ಹಲ್ಲೆ ಜಾತಿ ನಿಂದನೆ ಆರೋಪ, ಜೀವಭಯದಡಿ ನ್ಯಾಯಕ್ಕಾಗಿ ಮೊರೆ. ಹಲ್ಲೆ ಜಾತಿ ನಿಂದನೆ ಹಾಗೂ ಜೀವಭಯಕ್ಕೆ ಸಂಬಂಧಿಸಿದ ಗಂಭೀರ ಆರೋಪವೊಂದನ್ನು ವ್ಯಕ್ತಪಡಿಸಿ ಟಿ ತಿಮ್ಮಪ್ಪ ಅವರು ದೂರು ಸಲ್ಲಿಸಿರುವ ಘಟನೆ ಬೆಳಕಿಗೆ ಬಂದಿದೆ. ಈ ಕುರಿತು ಬಳ್ಳಾರಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ಪತ್ರಿಕಾ ಭವನದಲ್ಲಿ ದಲಿತ ಸೇನೆಯ ಜಿಲ್ಲಾ ಅಧ್ಯಕ್ಷ ಬಿ ಮುರಳೀಕೃಷ್ಣ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದರು. ಟಿ ತಿಮ್ಮಪ್ಪ ಅವರು ಏಪ್ರಿಲ್ 8ರಂದು ರಾತ್ರಿ ಸುಮಾರು 8:10 ಊಳೂರು ಗ್ರಾಮಕ್ಕೆ ಕುಟುಂಬ ಕಾರ್ಯಕ್ರಮದ ನಿಮಿತ್ತ ತೆರಳಿದ್ದರು. ಬಳಿಕ ತಮ್ಮ ಅಳಿಯನೊಂದಿಗೆ ಮಾಟಸುಗೂರು ಕಡೆಗೆ ಹೊರಟಾಗ ಊಳೂರು ಸಮೀಪದ ಗಡಿಯ ಬಳಿ ಲಾರಿ ಅವರ ಕಾರಿನ ಹಿಂಭಾಗಕ್ಕೆ ಡಿಕ್ಕಿ ಹೊಡೆದಿದೆ ಎಂದು ಅವರು ತಿಳಿಸಿದರು. ಅಪಘಾತದ ಬಳಿಕ ಲಾರಿ ಚಾಲಕ ತಪ್ಪು ಒಪ್ಪಿಕೊಂಡಿದ್ದರು. ಹಾನಿ ಕುರಿತು ಪ್ರಶ್ನಿಸಿದಾಗ ಕೆಲವು ವ್ಯಕ್ತಿಗಳು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಜಾತಿ ಆಧಾರಿತ ಅವಹೇಳನಕಾರಿ ಪದಗಳನ್ನು ಬಳಸಿ ದೌರ್ಜನ್ಯ ಎಸಗಿದ್ದಾರೆ ಎಂದು ಆರೋಪಿಸಲಾಗಿದೆ. ತಿಮ್ಮಪ್ಪ ಅವರು ಈ ಘಟನೆಯನ್ನ ಮೊಬೈಲ್ನಲ್ಲಿ ದಾಖಲಿಸಲು ಯತ್ನಿಸಿದಾಗ ಸುಮಾರು 5-6 ಜನರು ಸೇರಿ ಹಲ್ಲೆ ನಡೆಸಿ ಮೊಬೈಲ್ ಕಸಿದುಕೊಂಡು ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ. ದಾಳಿಗೆ ಸಂಬಂಧಿಸಿದಂತೆ ಮಲ್ಲಿಕಾ, ಕೊಲ್ಲಪ್ಪ, ಕರಿಮಂಚಪ್ಪ, ಪ್ರಶಾಂತ, ರಾಜೇಂದ್ರ ಸೇರಿದಂತೆ ಕೆಲವರನ್ನ ಗುರುತಿಸಲಾಗಿದೆ. ಹಳೆಯ ವೈಮನಸ್ಯವೇ ಈ ಘಟನೆಯ ಮೂಲ ಕಾರಣವಾಗಿದ್ದು, ಹಿಂದೆ ಜಮೀನು ವಿಚಾರದಲ್ಲಿ ವಿವಾದ ಉಂಟಾಗಿತ್ತು ಎಂದು ತಿಮ್ಮಪ್ಪ ಹೇಳಿದ್ದಾರೆ. ಈ ಘಟನೆ ಬಳಿಕ ತಿಮ್ಮಪ್ಪ ಹಾಗೂ ಅವರ ಕುಟುಂಬ ಸದಸ್ಯರು ಜೀವ ಭಯದಲ್ಲಿದ್ದು, ಆರೋಪಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಂಡು ರಕ್ಷಣೆ ಒದಗಿಸಬೇಕೆಂದು ಅವರು ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಬಳಿ ಮನವಿ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ದಲಿತ ಸೇನೆಯ ಮುಖಂಡರಾದ ಮುರಳಿ, ಆನಂದ್ ಹಗರಿ, ಮುರಳೀಧರ್, ಎರ್ರಿಸ್ವಾಮಿ, ವೆಂಕಟೇಶ್ ಸೇರಿದಂತೆ ದಲಿತ ಸೇನೆಯ ಮುಖಂಡರು ಉಪಸ್ಥಿತರಿದ್ದರು.